ಚುನಾವಣೆಗೂ ಮೊದಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹೆಚ್ಚುವರಿ ಡಿಸಿಎಂ ಬೇಡಿಕೆ ಚರ್ಚೆ ದೊಡ್ಡ ತಲೆನೋವನ್ನೇ ತಂದಿತ್ತು. ಆಗ ಹೈಕಮಾಂಡ್ ಚುನಾವಣೆ ಮುಗಿಯೋವರೆಗೂ ಸುಮ್ಮನಿರಿ, ಮುಂದೆ ನೋಡೋಣ ಅಂತ ಹೇಳಿದ್ದ ವರದಿಯಾಗಿತ್ತು. ಡಿಸಿಎಂ ಬೇಡಿಕೆ ಇಡೋರು ಆ ಕ್ಷಣಕ್ಕೆ ಸುಮ್ಮನಾಗಿದ್ರು. ಈಗ ಲೋಕಸಭೆ ಚುನಾವಣೆ ಮುಗಿದು ರಾಜ್ಯದಲ್ಲಿ ಪಕ್ಷಕ್ಕೆ ನಿರೀಕ್ಷಿತ ಗೆಲುವು ಸಿಗದೇ ಇದ್ರೂ ಹೆಚ್ಚುವರಿ ಡಿಸಿಎಂ ಬೇಡಿಕೆ ಮತ್ತೆ ಜೀವವನ್ನ ಪಡ್ಕೊಂಡಿದೆ. ಯಥಾ ಪ್ರಕಾರ ಮತ್ತೆ ಇದನ್ನ ಕೆಎನ್ ರಾಜಣ್ಣ ಅವರೇ ಪ್ರಸ್ತಾಪ ಮಾಡಿದ್ದಾರೆ. ಹುದ್ದೆ ರೇಸ್ನಲ್ಲಿರೋ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್ ಅವರು ಇದಕ್ಕೆ ದನಿಗೂಡಿಸಿದ್ದಾರೆ. ಆದರೆ ಹುದ್ದೆಗೆ ಅರ್ಹರಾಗಿರೋ ಲಿಂಗಾಯತ ಸಮುದಾಯದ ಎಂಬಿ ಪಾಟೀಲ್ ಈ ಬಗ್ಗೆ ಮಾತಾಡಿಲ್ಲ. ಡಿಸಿಎಂ ಹುದ್ದೆಯ ಬೇಡಿಕೆಯನ್ನ ಇಡ್ತಾರೋ ಯಾರು? ಅವರ ಟಾರ್ಗೆಟ್ ನಿಜವಾಗಿಯೂ ಡಿಸಿಎಂ ಹುದ್ದೆನೋ ಅಥವಾ ಬೇರೇನಾದ್ರೂ ಇದೆಯಾ? ಅದರ ಹಿಂದಿರೋ ರಾಜಕೀಯ ಲೆಕ್ಕಾಚಾರ ಏನು ಅಂತ ನಾವು ನೋಡೋದಾದ್ರೆ, ರಾಜ್ಯ ಕಾಂಗ್ರೆಸ್ನಲ್ಲಿ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಬಣ ಇರೋದು ಎಲ್ರಿಗೂ ಗೊತ್ತೇ ಇದೆ. ಅವರಿಬ್ಬರಿಗೂ ಬಣ ಬೇಡವಾಗಿದ್ರು ಅವ್ರ ಜೊತೆ ಇರೋರಿಗೆ ಈ ಬಣ ರಾಜಕೀಯ ಬೇಕಾಗಿದೆ. ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ರಾಜ್ಯದಲ್ಲಿ ನಿರೀಕ್ಷಿತ ಗೆಲುವು ಸಿಕ್ಕಿಲ್ಲ. ಖುದ್ದು ಡಿಕೆ ಸುರೇಶ್ ಅವರೇ ಸೋತಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಹಿನ್ನಡೆ ಆಗಿದೆ. ಈ ನಡುವೆ ಹಾಸನದ ಉಸ್ತುವಾರಿಯನ್ನ ಹೊತ್ತು ದೇವೇಗೌಡರ ಮೊಮ್ಮಗನನ್ನ ಅವನ ಕೋಟೆಯಲ್ಲೇ ಸೋಲಿಸಿ ಗೆಲುವಿನ ನಗೆ ಬೀರಿದ್ದು ಶ್ರೇಯಸ್ ಪಟೇಲ್. ಆದರೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಅವರ ಶ್ರಮ ಇಲ್ಲಿ ನಮಗೆ ಕಾಣುತ್ತೆ. ಹೀಗಾಗಿ ರಾಜಣ್ಣ ಅವರಿಗೆ ಮತ್ತಷ್ಟು ನೈತಿಕ ಸ್ಥೈರ್ಯ ಬಂದಿದೆ. ಇದೇ ಸಮಯ ಡಿಕೆ ಮೇಲೆ ಮುಗಿಬೀಳುವಂತೇನು ಮಾಡಿದೆ. ಇಲ್ಲಿ ನಿಜವಾಗಿಯೂ ಹುದ್ದೆ ಬೇಡಿಕೆ ಇಡ್ತಾ ಇರೋದಕ್ಕಿಂತ ಡಿಕೆ ಶಿವಕುಮಾರ್ ಅವರನ್ನ ಹಣಿಯುವ ತಂತ್ರ ಕಾಣಿಸ್ತಿದೆ. ಹಾಗಂತ ಡಿಕೆ ಶಿವಕುಮಾರ್ ಬಣದವರೇನು ಸುಮ್ಮನಿಲ್ಲ. ಮೊದಲು ಡಿಕೆ ಸಿಎಂ ಮಾಡಿ ಆಮೇಲೆ ಎಷ್ಟಾದ್ರೂ ಡಿಸಿಎಂ ಮಾಡ್ಕೊಳ್ಳಿ ಅಂತ ಶಾಸಕರೊಬ್ಬರು ಹೇಳಿದ್ರೆ, ಡಿಕೆ ಸುರೇಶ್ ಅವರು 3 ಅಲ್ಲ 5 ಜನರನ್ನ ಡಿಸಿಎಂ ಮಾಡಿ ಅಂತ ಹೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಇದನ್ನ ವಿರೋಧ ಮಾಡ್ತಿದ್ದಾರೆ. ಇದೆಲ್ಲದರ ನಡುವೆ ಒಕ್ಕಲಿಗ ಸ್ವಾಮೀಜಿ ಒಬ್ಬರು ಸರ್ಕಾರಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಿಎಂ ಅವರನ್ನೇ ಕುರ್ಚಿ ಬಿಟ್ಕೊಡಿ ಅಂತ ಸಿಎಂ ಎದುರಲ್ಲೇ ಹೇಳಿದ್ದಾರೆ. ಅಲ್ಲಿಗೆ ಎರಡೂ ಕಡೆಯಿಂದ ಆಟ ಚೆನ್ನಾಗೇ ನಡೀತಿದೆ ಅಂತ ಆಯ್ತು. ಆಡ್ಲಿ. ಆದ್ರೆ ಇಲ್ಲಿ ಡಿಸಿಎಂ ಹುದ್ದೆ ಸೃಷ್ಟಿ ಮಾಡೋಕೆ ಕೇಳ್ತಿರುವ ಕಾರಣ ಸಾಮಾಜಿಕ ನ್ಯಾಯ. ಒಕ್ಕಲಿಗರು ಡಿಕೆ ಇದ್ದಾರೆ. ಈಗ ದಲಿತ, ಲಿಂಗಾಯತ ಮತ್ತು ಅಲ್ಪಸಂಖ್ಯಾತರಿಗೆ ಈ ಹುದ್ದೆಯನ್ನ ಕೊಡೋದ್ರಿಂದ ಸಾಮಾಜಿಕ ನ್ಯಾಯ ಸಿಕ್ಕಂತಾಗತ್ತೆ ಮತ್ತು ಆ ಸಮುದಾಯ ಕಾಂಗ್ರೆಸ್ ಜೊತೆ ಉಳಿಯತ್ತೆ ಅನ್ನೋದು ಅವರ ವಾದ. ಆದರೆ ನಿಜವಾಗಿಯೂ ಇದರಿಂದ ಸಾಮಾಜಿಕ ನ್ಯಾಯ ಸಿಗತ್ತಾ? ಡಿಸಿಎಂ ಅನ್ನು ಸಂವಿಧಾನಾತ್ಮಕ ಹುದ್ದೆಯಲ್ಲದ ರಾಜಕೀಯ ಆಟಕ್ಕೋಸ್ಕರ ಮಾಡುವ ಈ ಹುದ್ದೆಗೆ ಯಾವ ವಿಶೇಷ ಅಧಿಕಾರ ಅಥವಾ ಮಾನ್ಯತೆ ಇಲ್ಲ. ಡಿಸಿಎಂ ಅಂತ ಕಡತಕ್ಕೆ ಸಹಿ ಹಾಕಿದ್ರು ಅದಕ್ಕೇನು ಹೆಚ್ಚಿನ ಬೆಲೆ ಇಲ್ಲ. ಹೀಗಿರುವಾಗ ಇಂಥ ಹುದ್ದೆ ತಗೊಂಡು ಅವರವರ ಸಮುದಾಯಕ್ಕೆ ಏನ್ ನ್ಯಾಯ ಒದಗಿಸೋಕ್ ಸಾಧ್ಯ? ಈಗ ಈ ಹುದ್ದೆ ಆಕಾಂಕ್ಷಿಗಳೆಲ್ಲ ಸಚಿವರಾಗಿದ್ದಾರೆ. ಶಾಸನವನ್ನ ರಚಿಸೋ ಅಧಿಕಾರ ಅವ್ರಿಗಿದೆ. ಒಂದು ಇಲಾಖೆಯ ಸಂಪೂರ್ಣ ಜವಾಬ್ದಾರಿ ಮತ್ತು ಅಧಿಕಾರ ಅವ್ರ ಕೈಯಲ್ಲೇ ಇದೆ. ಈಗ ಅವರವರ ಸಮುದಾಯಕ್ಕೆ ಎಷ್ಟು ನ್ಯಾಯವನ್ನು ಒದಗಿಸ್ತಾ ಇದ್ದಾರೆ? ಸಚಿವರಾಗೇನೆ ನ್ಯಾಯ ಒದಗಿಸಿದವರು ಡಿಸಿಎಂ ಆಗಿ ನ್ಯಾಯ ಒದಗಿಸೋದೊಂದು ಬಾಕಿ ಇದೆ. ಹಾಗೆ ನಿಜವಾದ ಕಾಳಜಿಯಿಂದ ಕೇಳೋದೇ ಆದ್ರೆ ಸಿಎಂ ಸ್ಥಾನವನ್ನೇ ಕೇಳಿ.